ನಮಸ್ಕಾರ ಬಂಧುಗಳೇ, ನಾನು ಭೋಜರಾಜ್ ಕರಿಗೌಡರು ಮಾತಾಡೋದು. ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಏನಪ್ಪ ವಿಷಯ ಅಂದರೆ, ಇಷ್ಟು ಸುಂದರ ಸನಾತನಿ ಧರ್ಮದಲ್ಲಿ ಹುಟ್ಟಿದ್ದೇವೆ ಎಂಬುದಕ್ಕೆ ನನಗೆ ಹೆಮ್ಮೆ ಕೂಡ ಆಗುತ್ತೆ. ಅದೇ ನಮ್ಮ ಸನಾತನಿ ಧರ್ಮದವ್ರನ್ನ ನೋಡಿದಾಗ ನಮಗೆ ತುಂಬ ಆತಂಕ ಕೂಡ ಆಗುತ್ತೆ. ನಾನು ಸನಾತನಿ ಧರ್ಮದವನು, ನಾನು ರಾಷ್ಟ್ರೀಯವಾದಿ, ನಾನೊಬ್ಬ ಹಿಂದೂ ಅಂತ ಹೇಳಲಿಕ್ಕೆ ಇವತ್ತು ಭಯಪಡುವಂಥ ವಾತಾವರಣ ಆಗಿದೆ. ಅಕಸ್ಮಾತಾಗಿ ನಾವು ಹೇಳಿದರೆ, ಅಯ್ಯೋ ಇವನು RSSನವನು, BJP ಅವನು, ಇಲ್ಲ ಯಾವುದೋ ಸಂಘಟನೆಯವನು ಅಂತ, ಇಲ್ಲ ಬಜರಂಗ ದಳದವನು ಅಂತ ನಮಗೆ ಹಣೆಪಟ್ಟಿಯನ್ನು ಕಟ್ಟಿ ನಮ್ಮನ್ನು ಒಂದು ಮೂಲೆಯಲ್ಲಿ ಇಟ್ಬಿಡ್ತಾರೆ. ಅಂದರೆ ಏನಾಗಿಬಿಟ್ಟಿದೆ ಅಂದರೆ, ಒಂಥರ ದುಃಖ ಆಗ್ತೈತಿ ಈ ವಿಷಯ ಹೇಳೋಕ್ಕೆ. ಆದರೆ ಒಂದು ಖುಷಿನೂ ಕೂಡ ಆಗ್ತೈತಿ ಈ ಸಂದರ್ಭ. ಅಂದರೆ ಗಣೇಶ ಚೌತಿ ಬಂದಿದೆ ಇವಾಗ. ಗಣೇಶ ಹಬ್ಬವು ನಮ್ಮಂತಹ ಹಿಂದೂ ಸನಾತನಿಗಳಿಗೆ ಸ್ವಲ್ಪ ಖುಷಿ ಕೂಡ ಕೊಟ್ಟೈತಿ. ಯಾಕಂದರೆ ಒಂದು ಊರಿನಾಗೆ ಅನೇಕ ಬೀದಿಗಳದಾವು, ಕೇರಿಗಳದಾವು. ಆ ಕೇರಿಗಳು ಮತ್ತು ಅಲ್ಲೆಲ್ಲ ಆ ಜಾತಿ ಈ ಜಾತಿ ಅಂತ ಹೇಳ್ತಾ ಇಲ್ಲ, ಎಲ್ಲ ಜಾತಿಯವರು ತಮ್ಮ ತಮ್ಮ ಏರಿಯಾದಲ್ಲಿ ಈ ಗಣೇಶ ಮೂರ್ತಿಯನ್ನು ತಂದು ಕೂರಿಸಿ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿ ಮಂಟಪಕ್ಕೆ, ಹೂವು ಮಾಲೆ, ಅಲಂಕಾರಕ್ಕೆ, ಇಂಥ ಎಲ್ಲ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಗಣೇಶ ಉತ್ಸವವನ್ನು ಮಾಡ್ತಾಯಿದ್ದಾರೆ. ಇದನ್ನು ನೋಡಿ ನಾನು ಒಬ್ಬ ಸನಾತನಿ ಆಗಿ ನನಗೆ ತುಂಬ ಖುಷಿಯಾಗುತ್ತೆ. ಮತ್ತು ನಮ್ಮ ಹಿಂದೂ ಸಂಸ್ಕೃತಿಯನ್ನು ಹಾಳು ಮಾಡುವಂಥರಿಗೆ, ಈಗ ಏನೇನೋ ವಿಡಿಯೋಗಳು ಮಾಡಿ ಕೆಟ್ಟದಾಗಿ ನಮ್ಮ ಹಿಂದೂಗಳ ಸಂಸ್ಕೃತಿಯನ್ನು ಹಾಳು ಮಾಡಬೇಕು ಅಂತ ಏನು ಹೊರಟಂಥವರಿಗೆ ಈ ಹಬ್ಬ ಇದೆ ಅಲ್ಲ, ಈ ಗಣೇಶ ಹಬ್ಬ ಅವರಿಗೊಂದು ಎಚ್ಚರಿಕೆ ಕೊಡ್ತಾಯಿದೆ. ಹೆಂಗೆ, ಎಲ್ಲ ಕೇರಿಗಳಲ್ಲೂ ಎಲ್ಲ ಊರುಗಳಲ್ಲೂ ಎಲ್ಲ ಜಾತಿಯವರು ಗಣೇಶನ ಮೂರ್ತಿ ತಂದು ಕೂಡಿಸಿ ನಾವೆಲ್ಲ ಹಿಂದೂಗಳು ಅನ್ನೋ ಒಂದು ಸಂದೇಶನ ಕೊಡ್ತಾ ಇದೆಯಲ್ಲ, ಇದು ನನಗೇನೋ ಇದು ಒಂದು ಭಾಳ ಖುಷಿಯಾಗುವಂಥ ವಿಷಯ ಅಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ಇದನ್ನು ಹೇಳಬೇಕು ಅಂತ ಭಾಳ ಖುಷಿ ಆಯಿತು. ಹಾಗಾಗಿ ಈ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್.